ತಾಲೂಕು ಪಂಚಾಯಿತಿ ಆವರಣದಲ್ಲಿ ಶುಕ್ರವಾರದಂದು ಕ್ಷೇತ್ರದ ಶಾಸಕರಾದ ಎಚ್.ಪಿ. ಸ್ವರೂಪ್ ಅವರು ಅಂಗವಿಕಲರಿಗೆ ಉಚಿತ ತ್ರಿಚಕ್ರ 4 ವಾಹನಗಳನ್ನು ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ಕಂಪನಿಯವರು ಒದಗಿಸುವ ಉನ್ನತ ಗುಣಮಟ್ಟದ ತ್ರಿಚಕ್ರ ವಾಹನಗಳನ್ನು ಹಸ್ತಾಂತರಿಸಲಾಯಿತು. ಶಾಸಕರ ಹೇಳಿಕೆಯಲ್ಲಿ ಈ ವಾಹನಗಳನ್ನು ಅಂಗವಿಕಲರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಹಾಸನ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದ್ದು, ಮಹಾನಗರ ಪಾಲಿಕೆ ಸೇರಿದಂತೆ 32 ಹಳ್ಳಿಗಳಲ್ಲಿಯೂ ವಿವಿಧ ಕಾಮಗಾರಿಗಳು ತ್ವರಿತಗೊಳಿಸಲ್ಪಡುತ್ತಿವೆ. ಮುಂದಿನ ದಿನಗಳಲ್ಲಿ ಕಂದಾಯ ಭದ್ರತೆ ಸಿಗುತ್ತಲೇ ಕಾಮಗಾರಿಯನ್ನು ಕೈಗೆತ್ತಿ ಸ್ಥಳೀಯ ಅಭಿವೃದ್ಧಿ ಕಾರ್ಯ ಮುಂದುವರೆಸಬೇಕೆಂದು ಹೇಳಿದ್ದಾರೆ. ಒಂದು ತ್ರಿಚಕ್ರ ವಾಹನದ ವೆಚ್ಚ ಸುಮಾರು 1,20,000 ರು ಇದ್ದು 4 ವಾಹನಗಳನ್ನು ಒಟ್ಟು ನೀಡಲಾಗಿದೆ. ಈ ರೀತಿಯ ಕಾರ್ಯಕ್ರಮವು ಅಂಗವಿಕಲರ ಸಾಮಾಜಿಕ ಒಗ್ಗಟ್ಟನ್ನು ಹೆಚ್ಚಿಸುವಲ್ಲಿ ಮತ್ತು ಅವರ ಸ್ವಾಯತ್ತತೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಫಲಾನುಭವಿಗಳಿಗೆ ಇವತ್ತೇನು ವಿತರಣೆ ಕೂಡ ಮಾಡಿದ್ವಿ. ಎಲ್ಲರೂ ಕೂಡ ಅವರೇ ಒಂದು ಉತ್ತಮವಾದ ಗುಣಮಟ್ಟದ ಒಂದು ತ್ರಿಚಕ್ರ ವಾಹನ ಕೂಡ ಕೊಟ್ಟಿದ್ದಾರೆ. ತಾಲೂಕು ಪಂಚಾಯತಿ ವತಿಯಿಂದ ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಅವರು ಬೇರೆ ರೀತಿ ಅದನ್ನು ಮಾಡಬಾರ್ದು ಅಂತ ನಾನು ಕೂಡ ಅವ್ರಲ್ಲಿ ಕೇಳ್ತಾ, ಇವತ್ತು ಅದೇ ರೀತಿ ಪುರಧಾಮದಲ್ಲೂ ಕೂಡ ಒಂದು ಹಳೆ ಏನು ಒಂದು KB ಒಂದು ಲೈನ್ ಇತ್ತು, ಅದನ್ನು ಕೂಡ ಇವತ್ತು ಬದಲಾವಣೆ ಮಾಡೋ ಮುಖಾಂತರ ಏನು ಒಂದು ಅನುದಾನದಲ್ಲಿ KB ಅವ್ರದ್ದು ಒಂದು ಅನುದಾನದಲ್ಲಿ ಹಳೆಯ ಒಂದು ಏನು KB ಲೈನ್ನ ತೆಗೆದು ಫೀಡರ್ ಲೈನ್ನ ತೆಗೆದು ಇವತ್ತು ಹೊಸದಾಗಿ ಮಾಡುವಂಥ ಇವತ್ತು ಕಾರ್ಯಕ್ರಮ ಕೂಡ ಚಾಲನೆ ಕೊಟ್ಟಿವಿ. ಹಲವಾರು ಕೆಲಸ ಕಾರ್ಯಗಳು ಇವತ್ತು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದು ಕೂಡ ತಮ್ಮ ಒಂದೆಲ್ಲ ಹಾಸನ ನಮ್ಮ ಪಾಲಿಕೆಯ ವತಿಯಿಂದಲೂ ಕೂಡ ಇನ್ನು 37 ಸೇರ್ಪಡೆ ಆಗಿದೆ. ಸರ್ಕಾರದಿಂದ ಕೂಡ ಯಾವುದೋ ಅನುದಾನ ಬಂದಿಲ್ಲ. ಆದರೂ ಕೂಡ ಒಂದು ನಗರಸಭೆಯ ಒಂದು ಏನು ನಮ್ಮ ಕಂದಾಯ ಏನು ಕಟ್ತಾ ಇದೀವಿ ಅದರಲ್ಲೇ ಒಂದು ಟ್ಯಾಕ್ಸ್ ಫಿಕ್ಸೇಷನ್ ಇದೆ. ಅದರಲ್ಲೂ ಕೂಡ ಒಂದು ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಕಾಮಗಾರಿಗಳನ್ನ ಕೈ ಎತ್ಕೊಂಡು ಅದನ್ನು ಕೂಡ ನಾವು ಟೆಂಡರ್ ಕರೆಯುವಂತ ಪ್ರಕ್ರಿಯೆ ಮಾಡ್ತೀವಿ. ಎಲ್ಲ ಹಾಸನ. ಶ್ರೀನಿವಾಸ್, TV 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.